ಅಪ್ಪ ಏನ್ ಬಿಸ್ಲಂಗೆ ಕಣ್ಣೇ ಬಿಡಕ್ಕಾಗಲ್ಲ ತಾಪಾಟಿ ಬಿಸ್ಲತ್ತು ಬಿಸ್ಲಂತ ತುಡ್ದು ಹೋಗ್ತೈತೆ ಹಂಗೇನಿ ಮೊನ್ಸರೆ ಕಮಲ್ ಹಂಗೆ ಬಿಸ್ಲಾಗ ನನ್ನಂತೂ ಕಣ್ಣೆಲ್ಲ ಮಕ್ಕಳು ಇದಂಗೆ ಆಗ್ತಾವ ಹಂಗೇನಿ ಆಳೆ ನಿಂಗ ಮಾಲೆನೆ ಬೇಲ್ ಮರದಡಿ ಕುಕ್ಕಂಡಾಲೆ ಒತ್ತು ಬಟ್ಟೆ ತೂಗುಡಿಸ್ತಿಯಲ್ಲಿ ಬಾರೆ ರತ್ನಮ್ಮ ಗಿರ್ಜಮ್ಮ ಕುಕ್ಕಳೆ ಅಲೆ ಉಂಡು ಬಂದ್ರೇನೆ ಕುಕ್ಕ ಬನ್ನಿ ಅಲ್ಲ ಕಣ್ಣಿಂಗ ಕೈ ಅಲೆ ಮರದ ಕೆಳಗೆ ತಣ್ಣಗೈತಿ ಅಂತಂದ ಅಲೆ ಒತ್ತು ಬಟ್ಟೆ ತೂಗುಡಿಸ್ತಾ ಇದೆಯಾ ಅಲೆ 10 ಗಂಟೆಗೆ ಅಲ್ಲಿ ಉಂಡೆ ನೀನು ನಮ್ಮ ಉಂಡೆ ನಮ್ಮ ಸಾಸ ಇಟ್ಕೊಂಡು ಹಪ್ಳ ಕೊತ್ತಿದ್ದು ಒಂದಿಟ್ಟು ಅಕ್ಕಿ ಇಟ್ಟಿತ್ತಲ್ಲ ಅದೇ ದೋಸೆ ಒಯ್ದು ಒಂದಿಟ್ಟು ಕಾಯಿ ಚಟ್ನಿ ಮಾಡಿದ್ಲು ತಿಂದೆ ಇನ್ನೇನು ಮಾಡೋದು ಅಂತ ಇತ್ತ ಬಂದು ಕುಕ್ಕಂಡೆ ತಣ್ಣಗೈತಿ ಅಂತಂದು ಅಲ್ಲಿ ಹೆಂಚಿನಾಗ ಹಂಗೆ ಸೆಕ್ಸೆಕಿ ಇಡೋದಕ್ಕೆ ನಾಲೇನೆ ಇತ್ತ ಬಂದು ಕುಕ್ಕಂಡ ತಣ್ಣಗಿತ್ತಲ್ಲ ಹಂಗೆ ತೂಗುಡ್ದು ಬಂದಂಗೆ ಆಯ್ತು ನೋಡಮ್ಮ ನೀವು ಬಂದ್ರಿ ಉಂಡು ಬಂದ್ರಿ ನೀವು ಅಲ್ಲಿನೇ ನಾವು ಉಂಡು ಬಂದ್ವಮ್ಮ ನೆನೆಸಲ ಕಾಂತಲಿಲ್ಲ ನಿಂಗೆ ಎಲ್ಗೋಗಿದ್ದೆ ನೀನು ನಾನು ಹಂಗೂ ಬಂದೆ ಬೇಜಾರಾಗ್ತಿತ್ತು ಮಾತಾಡ್ಸೋಣ ಅಂತಂದು ನಿಮ್ಮ ಸಾಸ ಇಟ್ಕೊಂಡಿಲ್ಲ ಎಲ್ಗೂ ಹೋಗಿದ್ದೆ ಊರಿಗೆ ಹೋಗಿದ್ದೆ ಅಂತಿತ್ತು ಯಾವ್ರಿಗೂ ಹೋಗಿದ್ದೆ ಯಾಕೆ ಹೋಗಿದ್ದೆ ನಿಂಗೆ ಕೈ ಏ ಇಲ್ಲ ಕಣೆ ರತ್ನಮ್ಮ ನೆನೆಸ ನಮ್ಮಲ್ಲಿ ಯಾರು ಸಂಬಂಧಿಕರೊಬ್ರು ತೀರೋಗಿದ್ರು ಅದಕ್ಕೆ ಮಣ್ಣು ಹೋಗಿದ್ದು ನಮ್ಮ ನೆನೆಸ ಯಾಕೆ ಏನಾಗಿತ್ತು ನಿಂಗಜ್ಜಿ ಏನು ವಯಸ್ಸಾಗಿರಲಿಲ್ಲ ಗಂಡಸ್ರ ಹೆಂಗಸ್ರ ಏ ಅಂತ ಏನು ವಯಸ್ಸಾಗಿರಲಿಲ್ಲ ಕಣ ಒಂದು 35 ವರ್ಷ ಆಗಿತ್ತು ಅವನಿಗೆ ಯಾತ ಕಾಯಿಲೆ ಅಂತ ನೀವು ವರ್ಷದಿಂದ ಪಾಪ ಆಸ್ಪತ್ರೆಗೆ ಓಡಾಡೋರು ಏನು ಆಸೆ ಆಗಿಲ್ಲ ಪಾಪ ಮೊನ್ನೆ ಜೀವ ಹೋಗೈತಿ ಮನೆ ಸಲನೇ ಮಣ್ಣು ಮಾಡಿರು 3 ದಿವಸಕ್ಕೆ ದಿವ್ಸ ಇಕ್ಕೊಂಡರೆ ನಾನೇನು ಹೋಗಲ್ಲ ಕಣಮ್ಮ ಇನ್ನೇನು ಮಣ್ಣಿಗೆ ಹೋಗಿದ್ದೀನಿ ಅಂತಂದು ಈ ಬಿಸ್ಲಾಕೆ ಹೋಗೋಕ್ಕಾಗಲ್ಲ ಅಂತಂದು ಸುಮ್ಮನಾದೆ ಅದಕ್ಕೆ ಹೋಗಿದ್ದೆ ಮಣ್ಣಿಗೆ ಹೋಗಿದ್ದೆ ನಾನು ಈಗ ಮಕ್ಕಳಿಲ್ಲ ಮರಿಲ್ಲ ಪಾಪ ಅವನಿಗೆ ಪಾಪ ಹೆಂಡತಿ ಚೆನ್ನಾಗಿ ನೋಡ್ಕೊಂಡು ಇರೋ ತಕ್ಕ ಊರಾಗೆಲ್ಲ ಹೇಳೋರು ಪಾಪ ಬಂದರು ಜನ ಅಲ್ಲೆಲ್ಲ ಪಾಪ ಇರೋ ತಕ್ಕ ಚೆನ್ನಾಗಿ ನೋಡ್ಕೊಂಡು ಕಣಮ್ಮ ಗಂಡು ನೀವು ವರ್ಷದಿಂದ ಕಾಯಿಲೆ ಬಿದ್ರು ಪಾಪ ಚೆನ್ನಾಗಿ ನೋಡ್ಕೊಂಡು ಅಂತಂದು ಎಲ್ಲ ಹೇಳೋರು ತಿರುಗಿ ನೋಡಿರ ಅವನು ಒಂದು ಕುಡಿಯನಲ್ಲ ತಿಂಬನಲ್ಲ ಒಂದು ಸೇದನಲ್ಲ ಯಾತನಾಗಲಿ ಒಂದು ಮಟನ್ ಚಿಕನ್ ತಿಂಬನ ಅಂತಾನಲ್ಲ ಅಂತಾನೆ ಪಾಪ ಅಂತ ಕಾಯಿಲೆ ಬಂದು ಸೋತೋದೆ ಈಗ ಕುಡುಕರಿಗೂ ತಿಂಬರ್ಗೂ ಅಂತ ಇಂಥದ್ದು ಶಟ ಇರೋರು ಸಾಯಿರಿ ಅಂದರೆ ಸಾಯಿಲ್ಲ ಪಾಪ ದೇವರು ಒಳ್ಳೆಯನ್ನೇ ಕರ್ಕೊಂಡು ಹೋಗ್ತಾನೆ ಉಂಕಣಿನ ಕೈ ನಾವು ಹಂಗೆ ಅನ್ಕೊಂತೀವಿ ಕುಡುಕ್ರು ಪಡಕ್ರು ಇಂತರ್ನ ಆ ದೇವರು ತಾಣೋಗೋದಿಲ್ಲ ಅಂತದ್ದು ಬೈಕ್ ಅಂತ ಕುಡ್ದು ದುಡ್ಡಾಡೋರ್ನ ಅಂತಾರೆ ಇಂತಾರನ ಇವು ದೇವರು ಅಂತನ್ನೆಲ್ಲ ಬಿಡ್ತಾನೆ ಒಳ್ಳೆಯವ್ರನ್ನ ಕರ್ಕೊಂಡು ಅದೇ ಹೋಗ್ತಾನೆ ಹಿಂಗಾಗುತ್ತಮ್ಮ ಈ ಕಾಲದಾಗ ಹಂಗೈತಿ ನಿಂಗೈತ್ರ ಅಲ್ಲೇ ಹಪ್ಳ ಸಂಡಿ ಚಕ್ಲಿ ಎಲ್ಲ ಒತ್ತಿದ್ದಾದ್ವಿ ಹ್ಞೂನಮ್ಮ ಅಲ್ಲೇ ಹಪ್ಳ ಒತ್ತೀವಿ ಇನ್ನು ರವೆ ಹೊಡ್ಕೊಬತ್ತಿದ್ದಾಳೆ ಇದು ಸಂಡಿಗೆ ಒಂದು ಒಯ್ಕಬೇಕು ಚಕ್ಲಿನೂ ಇನ್ನೇನು ಒತ್ತುತ್ತಾಳೆ ಇವತ್ತು ಆಲೇನೆ ಹಪ್ಳ ಒತ್ತಿದ್ದಾಗೈತಿ ಇನ್ನೇನು ಮಾಡ್ತೀನಿ ಇಲ್ಲಿ ಮಧ್ಯಾಹ್ನದಿಂದ ಇವಾಗ ಮುದ್ದೆ ಮಾಡಿ ತೊತ್ತಾಳೆ ಇಲ್ಲಿ ಚಕ್ಲಿ ಒತ್ತುತ್ತೀವಿ ನಾಳೆ ಸಂಡಿಗೆ ಒಯ್ತೀವಿ ಇಲ್ಲಿ ಮಂಚ ಹಾಕ್ಬಿಟ್ಟು ಚಕ್ಲಿನ ಅಲ್ಲಿ ಹೆಂಚು ನಡಿಕೆ ಇಕ್ಕೊಂಡು ಒತ್ತಿ ಇಲ್ಲಿ ಮಂಚ ಹಾಕಿ ತೆಳ್ಳಗಿಲ್ಲ ಸೊಣ ಬಿಸಿಲಾಗ ಕುತ್ಕೊಂಡು ಇಲ್ಲಿ ಒಣಗಿಸ್ತೀನಿ ನಾನೇ ನಿಮ್ದು ಈಗ ಕೈ ಚಕ್ಲಿ ಒತ್ತದೈತೇನು ನಾನು ಅಂದಿಟ್ಟು ಒತ್ಕೊಡ್ತೀನಿ ಕೊಡು ಚಕ್ಲಿ ಒತ್ತದಿದ್ರೆ ನಮ್ಮನೆ ಚಕ್ಲಿ ಒಳ್ಳಿಲ್ಲ ನಾನು ಅಲ್ಲೇನೆ ಬರೀ ಹಪ್ಳ ಒತ್ತಿ ಸುಮ್ಮನೆ ಸಂಡಿಗೆ ಸುಮ್ಮನಾಗಂತಿದ್ದೆ ನಮ್ಮ ಹುಡುಗರು ಚಕ್ಲಿ ಅಂತ ಕೇಳ್ತವೆ ಹಂಗೆ ವ್ಯಾತ್ಯತ್ರ ಹಿಂಗೆ ತರ್ತರದ್ದು ಇರ್ತಾವಲ್ಲ ಹುಡುಗರು ತಿಂಬಕ್ಕೆ ಚೆನ್ನಾಗಿರ್ತವೆ ಹಿಂಗೆ ಕೈಗೆ ಹಿಡ್ಕೊಂಡು ಕರ್ದಾಗ ನಿಂಗ ಕೈ ಕೊಡ್ತೇಳು ಅದೇನಿಲ್ಲ ಅಂತ ಅಂಬಲ್ಲ ಪಾಪ ಅದೇ ಕಣೆ ನಮ್ಮ ದಿನ ಓದ್ತದೈತಲ್ಲ ಅದಾದ್ಮೇಲೆ ನಾನು ಕೊಡ್ತಾಳೆ ಕೇಳಿ ನೋಡೇನತ್ತು ನಮ್ಮ ಸೊಸೆನೆ ಏನಾತ್ರಿಂದ ಆಗಲಿಲ್ಲ ಅಂದ್ರೆ ಏನಾಯ್ತು ನಾನೇನೋ ಸಣ್ಣ ಮನೆಗಾದ್ರೆ ಇಸ್ಕೊಂಡು ಓದ್ತೀನಿ ಬಿಡು ಬೇಗ ಕೈ ಬೆಂಗಳೂರಿಗೆಲ್ಲ ಮಳೆ ಬಂದಿತ್ತಂತೆ ಇಲ್ಲ ಹಳ್ಳಿ ಕಡೆ ಕೊಂದೋರಿ ಮಳೆ ಎಲ್ಲ ಕಣ್ಣಿಗೆ ಕೈ ಹಂಗೇನೆ ಸೆಕ್ಕೆ ಅಂತ ಹಂಗೆ ಉಬ್ಗಡ್ದೋಗುತ್ತೆ ಹಂಗೇನೆ ನನಗಂತೂ ಒಳಗಿರೋ ಕಾಲ ಹೊರಗೆ ಕುಕ್ಕಮ್ಮ ಕಾಲ ಹಂಗಾಗುತ್ತೆ ಮ್ಯಾಡಿಗೆ ಮೇಲೆ ಮನೆ ಹತ್ರ ರತ್ನಂಗೆ ಹಂಗೇನೆ ಏನು ಹಂಗೆ ಸುಟ್ಟು ಹೋಗ್ತಾವೆ ಹಂಗೇನೆ ಹೊರಗೆ ಕಲ್ ಮೇಲೆ ಬಂಡೆ ಮೇಲೆ ಮನಿಕೆ ಬಂದ್ರೂ ಆಗಲ್ಲ ಕಡೆ ರತ್ನಮ್ಮ ನಮ್ಮ ಅಮ್ಮನಿನ ಹಂಗೆ ಅಂತಾಳೆ ಬೆಂಗಳೂರಿಗೆ ಮಳೆ ಬಂದೈತೆ ತಣ್ಣಗೈತೆ ಅಂತಾಳೆ ಇಲ್ಲಿ ಮಳೆ ಇಲ್ಲ ಹಂಗೆ ಉಬ್ಬರಿತೈತೆ ಹಂಗೇನೆ ಹಂಗೇನೆ ಮಳೆ ಬಂದರೆ ಇಲ್ಲೊಂದೆರಡು ತಣ್ಣಗಾಗುತ್ತೆ ಹಂಗೇನೆ ದನ ಕರು ಹಂಗೆ ನೀರನ್ನಾಗುತ್ತೆ ಹುಲ್ಲನಾಗುತ್ತೆ ಮಳೆ ಬಂದರೆ ಇಡತ್ತಿಗೆ ಬರ್ಬೇಕಾಯ್ತು ತಂಪೊಂದೇ ಇಲ್ಲ ಮಳೆ ಇಡತ್ತಿಗೆ ಅಯ್ಯೋ ನಮ್ಮಮ್ಮನಿ ಹುಡುಗರು ಅಂತೂ ಊರಿಗೆ ಬತ್ತಿ ಅಂತಾರಂತೆ ಅವರು ನಮ್ಮಮ್ಮನಿ ಗಂಡ ಬ್ಯಾಡಲ್ಲಿ ಊರಾಗ ಬಿಸಿಲು ಸುಮ್ಕಿರೋ ಅಂತಂದು ಅಲ್ಲೇ ಇಕ್ಕೊಂಡವ್ರಂತೆ ಹಂಗೇನೆ ಇಲ್ಲೊಳ್ಳೆ ಬಿಸಿಲು ಓಟರು ಹೊರಗೆಲ್ಲ ಸುತ್ತರಕ್ಕೆ ಹೋಗ್ತಾವ ಅಂತಂದು ಕಳಿಸಿಲ್ಲ ಕಣಮ್ಮ ನಮ್ಮನೆಗೆ ಹಂಗೆ ಹುಡುಗರು ನಮ್ಮ ಹುಡುಗರು ಎಲ್ಲ ಮನೆ ಹುಡುಗರು ಇದ್ದಾರೆ ನಮಗೆ ಹಂಗೆ ಬೇಜಾರು ಅನ್ಸುತ್ತೆ ಹಂಗೆ ಎಲ್ಲ ಹುಡುಗರು ನೋಡಿ ಅಲ್ಲ ಕಣಂಗೆ ನಮ್ಮ ಇವಾಗ ನೀನೇನು ಬ್ಯಾಸಿಗ ನಮ್ಮೇನು ಕೂಲಿ ಹೋಗ್ತಿರ್ಲಿಲ್ಲ ಏನು ಕಳಿಸಿದ್ರು ನೀನೇನು ಮನೆಗೆ ನೋಡ್ಕೊಂತಿದ್ದು ಹುಡುಗರ್ನೇನು ಎತ್ತಾಗ ಆಡಕ್ಕೆ ಬಿಡ್ತಿರ್ಲಿಲ್ಲ ಹೊರಗೆ ಬಿಸ್ಲಾಗೇನು ಒಬ್ಬೊಬ್ರು ಹಂಗೇನೆ ಕಣ ಕಳ್ಸೋದಿಲ್ಲ ಅವ್ರ ಮಕ್ಳು ಅವ್ರು ತೆಗಿದ್ರೆ ಚಂದ ಅಂತಂದು ಇನ್ನೇನು ಕಳಿಸ್ತಿರಿತ್ತು ಇನ್ನೇನು 2 ತಿಂಗಳು ಮುಗಿತೈತೆ ತಡಿ ಅಂತಂದು ಮನೆಗಿರ್ತಾವೆ ನಮ್ಮ ಮಟ್ಟಿಗೆ ನಾವು ಕ್ಯಾಚ್ಕೊ ಬಂದ್ರೆ ಅಂತಂದು ಕಳ್ಸಲ್ಲ ಅವ್ರಿಗೆ ಬಿಡು ಕಳಿಸ್ತಿದ್ರು ಒಟ್ಟು ಅವ್ರ ಮಕ್ಳು ಅವ್ರು ತೆಗಿಯರ್ಲಾಳು ಅವ್ರು ಹಂಗೆ ಮತ್ತು ಒಬ್ಬೊಬ್ರು ಸುಮ್ಮನೆ ಏನು ಬಂದರೆ ಮಾಡಿಕೊ ಬದಲಿಲ್ಲ ಅಂದ್ರೆ ಸುಮ್ಮನೆ ರೀ ನೀನು ಯಾಕೆ ತಲೆ ಕೆಡಿಸ್ಕೊಂತಿಗಿರ್ತಮ್ಮ ನೀನು ಕರಿ ಅಂತ ಕರ್ದಿದ್ದಲ್ಲ ನಿಂದೇನು ತಪ್ಪಿಲ್ಲ ಬಿಡು ಅಲ್ಲ ಕಣೆ ನೀಗ ಕೈ ಮನಸ್ಸು ಗೃಹ ಪ್ರವೇಶಕ್ಕೆ ಹೋಗಿದ್ದೆ ಜಯಮ್ಮನ ಮನೆಯ ಗೃಹ ಪ್ರವೇಶಕ್ಕೆ ಕಾಯೊಬ್ಬಟ್ಟು ಚೆನ್ನಾಗಿ ಮಾಡಿಸಿದ್ರು ಕಣೆ ನಾನು ಇನ್ನೊಂದು ಆಕ್ರಿ ಅಂತ ಕೇಳೋಣಂತಂದರೆ ಮುಗ್ಲಾಗ ಇವರೆಲ್ಲ ಗೊತ್ತಿರೋರೆ ಕೂಕೊಂಡಿದ್ರು ಹಂಗೆ ಕೇಳೋಣ ಅಂತ ನಾ ಸುಮ್ಮನೆ ಕಣೆ ಇನ್ನೊಂದು ಹಾಕಿದ್ರು ತಿಂತಿದ್ದೆ ಕಣೆ ಕಾಯೊಬ್ಬಟ್ಟು ಚೆನ್ನಾಗಿ ಮಾಡಿಸಿದ್ರು ಕಣೆ ಜಯಮ್ಮರ ಮನೆಗೆ ಇಳ್ಕೋಬೇಕಾರೆ ಹಂಗೇನೆ
ಹೇಳದ್ನಾಗ ನೀನು ನಾನು ಕೂಟನೇ ಹೇಳಿದ್ದೆ, ನೀನು ನನ್ನ ಮಗಳ ತಾನೆ ಕೂಕೊಂಡಿದ್ದೆ. ಹೇಳಿದ್ರೆ ನಾನು ಅವನೇನು ಕೇಳಿ ಇನ್ನೊಂದು ಹಾಕಿಸ್ತಿದ್ನಲ್ಲ ತಾಯಿ. ಅಯ್ಯೋ ದೇವ್ರಿ, ಅದು ನೀ ಈಗ ಬಂದು ಹೇಳ್ಚಿ ತಿರ್ಬೈನಾಗೂ ಬಂದಿದ್ದು ಜಯ್ಯಮ್ಮ ತಗ ಹೆಚ್ಚಾಗಿರೋ ಕಾಯಿ ಒಬ್ಬಟ್ಟು ಸಾರು ಪಲ್ಯ ಅದೆಲ್ಲ ಹೆಚ್ಚಾಗಿದ್ದು ಬಾ ತಾಣೋಗಂತಂದು ಪಾತ್ರೆ ತಗೊಂಡು ಅಂತಂದು ಬಂದಿದ್ಲು ಬೈನಾಗ. ನಾನು ಇಟ್ಕೊಂಡು ಯಾತು ಬಿಡಮ್ಮ ಪಲ್ಯ ಆತನ ಒಂದೆರಡು ಸಾರು ಕೊಡು ಅಂತಂದಂದೆ. ಸಾರು ಕೊಟ್ಟು ನುಗ್ಗೆಕಾಯಿ ಸಾರು ತಗೊಬಂದೆ. ಅದು ತಗೊಬಂದಿಕ್ಕೆ ರಾತ್ರಿ ಬರೀ ಅನ್ನ ಮಾಡಿ ಉಂಡ್ವಿ. ಆ ಸಂಜಾನದ ಬಂಗ್ಲಾಗ ಹೆಂಗೆ ಕೇಳೋಕ್ಕಾಗುತ್ತೆ? ನೀನೊಬ್ಳು ಕಾಣಿ, ನೀನೊಳಕತ್ತೆ ಕಾಣಿ, ಅದೇನು ಕೇಳೋಕ್ಕಾಗುತ್ತೆ? ಇವಾಗ ಎಲ್ಲರೂ ಊರಾಗಿರೋರು ಕಾಣಿರಾರೆ, ಅಕ್ಕಪಕ್ಕ ಎಲ್ಲ ಕುಂತಿರೋರು. ಇನ್ನೊಂದು ಒಬ್ಬಟ್ಟು ಹಾಕ್ರಿ ಅಂದರೆ ನೋಡ ರತ್ನಕಾಯಿ ಆಸೆ ಹೆಂಗೇನೆ ಮನೆ ಮಾಡ್ಕೊಂಡು ತಿನ್ಲಾರ್ದೆ ನೀನು ಬಂದಿತ್ತಾಗೆ ಚಂದ ತಿಂತಾಳೆ ಹೊಟ್ಟೆ ಹೊಡಿ ಹೆಂಗೆ ಅಂತಂದು ನೋಡ್ಕೊಂಬಲ್ಲಿ. ಅದಕ್ಕೆ ನಾನು ಕೇಳಲಿಲ್ಲ ಅಂತ ಈ ಜನಗಳೇನು ಹೆಂಗಿದ್ರು ಆಡ್ಕೊಂತಾರೆ ಕಣಿ. ಆಡ್ಕೊಂಬರ್ಗೇನು ಬಾಯಿ ಮುಚ್ಚೋಕ್ಕಾಗುತ್ತೆ? ಹಾಂ, ಅವರೇನು ತಿಂದ್ರೆ ಸಹಿಸಲ್ಲ, ತಿನ್ನಂದ್ರೆ ಸಹಿಸಲ್ಲ ಅಂತ ಜನಗಳು. ಈಗೇನು ಸುಮ್ಮನೆ ನಮಗೆ ಹೊಟ್ಟೆ ಹಿಡಿಯೋಟ್ಟು ಸೆನಕ್ಕಿದ್ರೆ ನಮಗೆ ಇಷ್ಟ ಆದರೆ ಹಾಕ್ಸ್ಕೊಂಡು ಉಂಬಕ್ಕೆ ಏನೈತೆ? ಏನಂತಾರೆ? ಏನೋ ಒಂದು ಎಮ್ಮ ಒಬ್ಬಟ್ಟು ಒಂದು ಹೆಚ್ಚಿಗೆ ತಿಂದರೆ ಒಂದಿಟ್ಟು ಅನ್ನ ಕಡಿಮೆ ಉಂಟೈತೆ ಅಂತಾರೆ ಅಷ್ಟೇ. ಅದ್ರಾಗ ಏನೈತಿ? ಜಯಮ್ಮ ಮನೆ ಚೆನ್ನಾಗಿ ಕಟ್ಟದಳರೇನೆ. ಒಬ್ಬ ಯೋಟಾಗಿತ್ತಮ್ಮ ತಾಯಿ, 2 ಫ್ಲೋರ್ ಕಟ್ಟದಳಂತೆ. ಹಂಗೇನೆ ನೋಡೋಕೆ ಏನು ಚೆನ್ನಾಗಿ ಕಟ್ಟದಳಂತಮ್ಮ ತಾಯಿ. ಎಲ್ಲರೂ ಹಂಗಂಬರು. ನನ್ನ ಕರೆದಿದ್ಲು ಪಾಪ, ನಾನೇ ಹೋಗಲಿಲ್ಲ ಕಣೆ. ಬಾ ಅಂತಂದು ಗೃಹ ಪ್ರವೇಶ ಕರೆದೋಗಿದ್ರು. ನಾನೇ ಹೋಗಲಿಲ್ಲ. ಮನೆ ಮಾತ್ರ ಸಖತ್ತ ಕಟ್ಟಾರಂತ ಹಂಗೇನೆ ಕಣೆ. ಯಾರು ಕಟ್ಟಿರಂತ ಊರಾಗ ಹಂಗೆ ಕಟ್ಟಾರಂತ ಅಲ್ಲೇನೆ. ಕಣ್ಣಿಂಗಕ್ಕೆ ಮನೆ ಮಾತ್ರ ಸಖತ್ತ ಕೊಟ್ಟಾರೆ ಹಂಗೇನೆ. ಪಾಪ ಒಳ್ಳೆ ಹುಡುಗರಾಗತ್ತೆ ಸಾಲನಾದ್ರೂ ಮಾಡಿ ಕೊಟ್ಟೆವು 2 ಫ್ಲೋರ್. ಊರಾಗೆ ನಾವು ಕಟ್ಟಬೇಕು ಇಂತು ಯಾರು ಕಟ್ಟಿರ್ಬಾರ್ದು ಅಂತ ಮನೆ ಅಂತಂದು ಕೊಟ್ಟವ್ರಿ. ಮನೆ ಮಾತ್ರ ನಿನ್ಕೊಂಡು ನೋಡ್ಬೇಕು ಕ್ಷಣ ಹೊತ್ತು. ಹಂಗೆ ಕಟ್ಟಾರೆ ಮನೆ ಹಂಗೇನೆ, ಸಖತ್ತ ಕಟ್ಟಾರೆ ಮನೆಗೆ. ಊರಾಗ ಯಾರು ಕಟ್ಟಿಲ್ಲ ಹಂಗೆ ಕಟ್ಟಾರೆ ಹಂಗೇನೆ. ಕಣಿ ಗಿರ್ಜಮ್ಮ ಊರಾಗೆಲ್ಲ ಹಂಗೆ ಅಂತಾರೆ. ಜಯಮ್ಮನ ಮನೆ ನೋಡ್ಬೇಕು ಹಂಗೆ ಕಟ್ಟಾರೆ ಹಂಗೇನೆ. ನೀನು ಊರಾಗ ಯಾರು ಕಟ್ಟಿಲ್ಲ ಅಂತಂದು ಅಂತಾರಲ್ಲ, ಹಂಗೆ ಕಟ್ಟಿದ್ರೆ ಅಂತಾರೆ. ಹೋಗಿ ನಾನು ನೋಡ್ಕೊಂಡು ಬರ್ಬೇಕು ಕಣೆ. ಹೋಗಿ ಬರ್ತೀನಿ ತಾಡಿ ಬೈಗಿನ ಕಡೆಗೆ. ಅಯ್ಯೋ ನಿಂಗೆ ನೋಡಬೇಕು. ಅದ್ರಾಗಿನ ಮನೆಯೊಳಗೆ ಯಾತೈತ ಡೆಕೋರೇಷನ್ ಅಂತೆ, ಟಿ ವಿ ಕೇಕಂತೆ, ಯಾತೈತ ಮಾಡ್ತಿದ್ರ ಮೊಬೈಲ್ ನಮಗೆ ಗೊತ್ತಾಗಲ್ಲ. ಒಟ್ಟಿಗೆ ಹೇಳೋಕ್ಕೂ ಬರಲ್ಲ ನಮಗೆ. ಒಟ್ಟಿಗೆ ಮನೆ ಒಟ್ಟಿಗೆ ಚೆನ್ನಾಗಿ ಮಾಡ್ತಾರೆ ಹಂಗೆ. ದೇವ್ರ ಮನೆ ಎಲ್ಲ ಬಚ್ಚಲು ಬಾತ್ರೂಮ್ ಎಲ್ಲ ಮನೆಯೊಳಗೆ ನೀರು ಬರೋದೇನೆ ಎಲ್ಲ ಏನು ಚೆನ್ನಾಗಿ ಮಾಡಿದ್ರೆ ಹಂಗೇನೆ ನೋಡ್ಬೇಕಣೆ ತಾಯಿ. ಹಂಗೇನೆ ನಮ್ಮ ಯಾತ್ರ ಹೋಗಿ ಹೇಳ್ಚೆ. ದೇವ್ರಿ ತಿರ್ಗಿ ಅದ್ರಾಗೆ ಮೊನ್ನೆ ಗೃಹ ಪ್ರವೇಶದಾಗೆ ಊಟಕ್ಕಂತ ಏನು ಪಲ್ಯ ಅನ್ನ ಸಾರು ಹಪ್ಪಳ ಸಂಡಿಗೆ ಒಬ್ಬಟ್ಟು ಪಲಾವು ಮೊಸರನ್ನ ಮಜ್ಜಿಗೆ ಎಲ್ಲ ಯಾತೇತ ಮಾಡಿಸಿದ್ರು ತಾಯಿ. ಟೇಬಲ್ ಊಟ ತಿರ್ಗಿ ಅದ್ರಾಗೆಲ್ಲ ಏನು ಕೇಳಿ ನೀರು ಲೋಡ್ ತಗೊಂಡು ಹಿಂಗಿಲ್ಲ ತಾಯಿ. ಬಾಟ್ಲು ನೀರು ಇವಾಗೆಲ್ಲನ ಸ್ಟ್ಯಾಂಡರ್ಡು. ಪಾಪ ಬಿಡತ್ತ ಅವ್ರಿಗೊಂದು ಮನೆ ಬಾಕ್ಲತ್ತ ಪಾಪ ಮನೆ ಇಲ್ಲ ಅಂತಂದು ಊರಾಗಿರೋ ಮನೆಗಳಿಗೆಲ್ಲನ ಬಾಡಿಗೆ ಹೋಗಾರ ಹಂಗೇನೆ. ಇವಾಗ ಸ್ವಂತ ಒಂದು ಮನೆ ಇರೋದಕ್ಕೆ ಅವ್ರಿಗೊಂದು ಧೈರ್ಯ ಪಾಪ ಇವಾಗೊಂದು. ಯಾತಿದ್ರಂತ ಏನು ನಿಂಗೆ ಕೈಯ ಒಟ್ಟಿಗೆ ಮನೆಗಿರೋರು ಹೇಳಿದ ಮತ್ತೆ ಕೇಳಬೇಕು. ಮನೆ ದುಡ್ದಿದ್ದ ತಂದು ಮನೆ ಕೊಡಂಗಿರ್ಬೇಕು. ಹಂಗಾದ್ರೆ ಮತ್ತೆ ಮನೆ ಬಾಕ್ಲಾಕೋದು ಮತ್ತೆ ಹತ್ತನಾಗ್ಲೋಳು ಮಾಡ್ಬೇಕಂದ್ರೆ ದುಡ್ಡು ತಂದು ಕೈ ಕೊಟ್ರೆ ಮತ್ತೆ ಆಗೋದು ಮತ್ತೆ. ಅಯ್ಯೋ ನಮ್ಮ ಮನೆಯಾಗ ಇದಬ್ಬ ಗತ್ಕೆಟ್ಟವು ತಿಂದು ಸುಮ್ಮನೆ ಊರೂರು ಮನೆ ತಿರುಗ್ತಾವೆ ಹಂಗೇನೆ. 3 ದಿನ ತಂದು ಕೊಟ್ರೆ ಇನ್ನು 2 ದಿನ ತಂದು ಕೊಡಲ್ಲ ಅಂಥವು. ಅಂಥವು ಹಿಡ್ಕೊಂಡು ನಾವೇನು ಮಾಡೋಕ್ಕಾಗುತ್ತಮ್ಮ? ಸುಮ್ಮನೆ ನೋಡಿ ಕೊಟ್ಟಿರೋನ್ನ ಎತ್ತನ ಇಕ್ಕೊಂಡ್ರನ್ನ ಸಂತೋಷ ಬೀಳ್ಬೇಕಷ್ಟೇ. ನಾವೇನು ಅನುಭವಿಸೋಕ್ಕಾಗಲ್ಲ ಅಂಥವ್ನು ಹಿಡ್ಕೊಂಡು ನಮ್ಮ ಮನೆಯಾಗಿ. ಅಯ್ಯೋ ಬಿಡು ನಿಂಗೆ ಕೈಯ. ದೇವ್ರು ಅವ್ರಿಗೆ ಇವಾಗ ಕಂಡುಬಿಟ್ಟದಂದ್ರೆ ನಮಗೂ ಒಂದಿನ ನಾಳೆ ದಿನ ಕಂಡುಬಿಟ್ಟೆ ಬಿಡ್ತಾನೆ. ಏನತ್ತ ನಾವೇ ಯಾವುದೋ ಒಂದು ಕೈ ಹಾಕಿದರೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಯಾಕೆ ಚಿಂತೆ ಮಾಡ್ತೀವಿ ಬಿಡು. ಅಯ್ಯೋ ನಾವೇನು ಚಿಂತೆ ಮಾಡಲ್ಲ ಕಣಮ್ಮನಿ. ಅದೇನು ನಮ್ದೇನು ಊರು ಹೋಗುವಂತೈತೆ ಕಾಡು ಬಾ ಅಂತೈತೆ. ಕೊಯ್ಕಿದ್ದೊಂದಿಟ್ಟು ಉಂಟ್ಕೊಂಡು ಶಿವ ಅನ್ಕೊಂಡು ಇರ್ತೀವಿ. ನಮ್ದೇನಿಲ್ಲ, ನಾವು ಯಾವುದು ತಲೆ ಕೆಡಿಸ್ಕೊಂಬಲ್ಲ. ಓಕೆ ವೀಕ್ಷಕರೇ, ವಿಡಿಯೋ ನೋಡಿದ್ರಲ್ಲ ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ವಾಟ್ಸಪ್ ಫೇಸ್ಬುಕ್ ಅಂತ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಧನ್ಯವಾದಗಳು.